ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್. ನಾನು ಶ್ರುತಿ, ಕಾಮರ್ಸ್ ಲೆಕ್ಚರರ್. ಫಸ್ಟ್ ಪಿ ಯು ಸಿ ಅಕೌಂಟೆನ್ಸಿ ಡೌಟ್ ಕ್ಲಿಯರಿಂಗ್ ಸೆಷನ್ನ 3ನೇ ವಿಡಿಯೋ ಇದಾಗಿದೆ. ಇವತ್ತಿನ ಕಾನ್ಸೆಪ್ಟು ಸೇಲ್ಸ್ ಬುಕ್. ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ 6 ಮಾರ್ಕ್ಸ್ಗೆ ಕೇಳುವಂತಹ ಸೇಲ್ಸ್ ಬುಕ್ನ ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೊದಲು ಸೇಲ್ಸ್ ಬುಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಸೇಲ್ಸ್ ಬುಕ್ ಅಂತ ಅಂದರೆ ಯಾವುದೇ ಒಬ್ಬ ಬಿಸ್ನೆಸ್ ಮ್ಯಾನ್ ಅಥವಾ ಒಂದು ಆರ್ಗನೈಸೇಷನ್ ಯಾವುದೇ ಒಂದು ಗೂಡ್ಸನ್ನು ಕ್ರೆಡಿಟ್ನಲ್ಲಿ ಸೇಲ್ ಮಾಡಿದಾಗ ಸಾಲಕ್ಕೆ ಅದನ್ನು ಕೊಟ್ಟಾಗ ಎಷ್ಟು ಸಾಲಕ್ಕೆ ಕೊಟ್ಟಿರ್ತಾನೆ, ಎಷ್ಟು ದುಡ್ಡಿಗೆ ಅದನ್ನು ಕೊಟ್ಟಿರ್ತಾನೆ ಅನ್ನುವಂಥದ್ದನ್ನು ರೆಕಾರ್ಡ್ನಲ್ಲಿ ಮೇಂಟೈನ್ ಮಾಡುವಂತಹ ಒಂದು ಬುಕ್ಕನ್ನು ನಾವು ಸೇಲ್ಸ್ ಬುಕ್ ಅಂತ ಕರಿತೀವಿ. ಇಲ್ಲಿ ಕ್ರೆಡಿಟ್ ಸೇಲ್ಸ್ ಮಾತ್ರ ಎಂಟ್ರಿ ಮಾಡ್ತೀವಿ. ಕ್ರೆಡಿಟ್ನಲ್ಲಿ ಕೊಟ್ಟಿರುವಂಥ ಸೇಲ್ಸನ್ನು ಮಾತ್ರ ಎಂಟ್ರಿ ಮಾಡ್ತೀವಿ. ಯಾವುದೇ ಒಂದು ಗೂಡ್ಸನ್ನು ಕ್ಯಾಶ್ಗೆ ಕೊಟ್ಟಿದ್ರೆ, ಕ್ಯಾಶ್ನಲ್ಲಿ ವಿತ್ ಕ್ಯಾಶ್ ಅದನ್ನು ಸೇಲ್ ಮಾಡಿದರೆ ಆ ಎಂಟ್ರಿನ ನಾವು ತೋರಿಸೋದಿಲ್ಲ. ಕ್ರೆಡಿಟ್ ಸೇಲ್ಸ್ ಯಾವುದಿರುತ್ತೆ ಅದನ್ನು ಮಾತ್ರ ಸೇಲ್ಸ್ ಬುಕ್ನಲ್ಲಿ ಎಂಟ್ರಿ ಮಾಡಬೇಕು. ಕ್ಯಾಶ್ ಸೇಲ್ಸ್ ಯಾವುದೇ ಇದ್ರೂ ಕೂಡ ಅದನ್ನು ಸೇಲ್ಸ್ ಬುಕ್ನಲ್ಲಿ ಎಂಟ್ರಿ ಮಾಡಬಾರ್ದು. ಹಾಗೆ ಇನ್ನೊಂದು ಏನು ಅಂತ ಅಂದರೆ, ಬಾಟ್ ಫ್ರಮ್ ಅಸ್ ಅಂತ ಇದ್ದರೆ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ಇದರ ಅರ್ಥ ಏನು? ಅಸ್ ಅಂದರೆ ಯಾರು? ಬಿಸ್ನೆಸ್ ಮ್ಯಾನ್ ಅಥವಾ ಆರ್ಗನೈಸೇಷನ್. ಬಿಸ್ನೆಸ್ ಮ್ಯಾನ್ ಅಥವಾ ಆರ್ಗನೈಸೇಷನ್ ಅಂದರೆ ಅಸ್ ಅಂದರೆ ಇಲ್ಲಿಂದ. ಬಾಟ್ ಫ್ರಮ್ ಅಸ್ ಅಂತ ಅಂದರೆ ನಮ್ಮಿಂದ ತಗೊಂಡಿದ್ದಾರೆ, ನಾವು ಕೊಟ್ಟಿದ್ದೀವಿ ಅಂತ ಅರ್ಥ. ಹಾಗಾಗಿ ಸೇಲ್ಸ್ ಬುಕ್ಕನ್ನು ಎಂಟ್ರಿ ಮಾಡಬೇಕಾದ್ರೆ ಕ್ರೆಡಿಟ್ ಸೇಲ್ಸನ್ನು ಕನ್ಸಿಡರ್ ಮಾಡಬೇಕು. ಆನ್ ಕ್ರೆಡಿಟ್ ಅಂತ ಇರುತ್ತೆ. ಫಾರ್ ಕ್ಯಾಶ್ ಅಂತ ಇದ್ದರೆ ಅದನ್ನು ಕನ್ಸಿಡರ್ ಮಾಡಬಾರ್ದು. ಬಾಟ್ ಫ್ರಮ್ ಅಸ್ ಅಂತ ಇರೋದನ್ನು ಕನ್ಸಿಡರ್ ಮಾಡಬೇಕು. ಈ 3 ಪಾಯಿಂಟ್ಸನ್ನು ನೆನಪಲ್ಲಿ ಇಟ್ಕೊಂಡ್ರೆ ಸೇಲ್ಸ್ ಬುಕ್ಕನ್ನು ಈಸಿಯಾಗಿ ಎಂಟ್ರೀಸನ್ನು ಹಾಕ್ಬೋದು, ಸೇಲ್ಸ್ ಬುಕ್ಕನ್ನು ಪ್ರಿಪೇರ್ ಮಾಡ್ಬೋದು. ಈಗ ಒಂದು ಪ್ರಾಬ್ಲಮನ್ನು ನೋಡೋಣ. ಪ್ರಾಬ್ಲಮ್ ನೋಡಿ, ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಸೇಲ್ಸ್ ಬುಕ್. 2024 ಜೂನ್ 1ಗೆ ಸೋಲ್ಡ್ ಗೂಡ್ಸ್ ಟು ಆಶಾ ಟ್ರೇಡರ್ಸ್ ಫಾರ್ 10,000 ಅಟ್ 10% ಟ್ರೇಡ್ ಡಿಸ್ಕೌಂಟ್ ಅಂತ ಅಂದರೆ ಆಶಾ ಟ್ರೇಡರ್ಸ್ ಅವರಿಗೆ 10,000ಕ್ಕೆ ಒಂದು ಗೂಡ್ಸನ್ನು ಸೇಲ್ ಮಾಡಿದ್ದಾರೆ. ಅದರ ಬೆಲೆ 10,000 ಇತ್ತು. 10% ಡಿಸ್ಕೌಂಟ್ ಕೊಟ್ಟಿದ್ದಾರೆ, ಅಂದರೆ 10% ಡಿಸ್ಕೌಂಟಲ್ಲಿ ಆ ವಸ್ತುನ ಅವರಿಗೆ ಸೇಲ್ ಮಾಡಿದ್ದಾರೆ. ಕ್ರೆಡಿಟ್ ಸೇಲ್. ನೆಕ್ಸ್ಟು ಜೂನ್ 3ರಲ್ಲಿ ಸೋಲ್ಡ್ ಗೂಡ್ಸ್ ಟು ರಮ್ಯಾ ಟ್ರೇಡರ್ಸ್ ಫಾರ್ 7,000 ಆನ್ ಕ್ರೆಡಿಟ್. ರಮ್ಯಾ ಟ್ರೇಡರ್ಸ್ ಅವರಿಗೆ 7,000 ರೂಪಾಯಿ ಗೂಡ್ಸನ್ನು ಸಾಲದಲ್ಲಿ ಕೊಟ್ಟಿದ್ದಾರೆ. ಜೂನ್ 11ಕ್ಕೆ ಸೋಲ್ಡ್ ಗೂಡ್ಸ್ ಟು ಶಂಕರ್ ಆ್ಯಂಡ್ ಕಂಪನಿ ರುಪೀಸ್ 8,000 ಆನ್ ಕ್ರೆಡಿಟ್. ಶಂಕರ್ ಆ್ಯಂಡ್ ಕಂಪನಿಯವರಿಗೆ 8,000 ರೂಪಾಯಿ ವಸ್ತುನ ಜೂನ್ 11ನೇ ತಾರೀಕು ಕೊಟ್ಟಿದ್ದಾರೆ. ಜೂನ್ 20ನೇ ತಾರೀಕು ಸೋಲ್ಡ್ ಓಲ್ಡ್ ಮೋಟರ್ ಕಾರ್ ಟು ಹೇಮಾ ಅನ್ನುವಂಥವರಿಗೆ ಒಂದು ಓಲ್ಡ್ ಮೋಟರ್ ಕಾರನ್ನು ಸೇಲ್ ಮಾಡಿದ್ದಾರೆ. ಕ್ರೆಡಿಟ್ ಸೇಲ್ 25,000 ರೂಪಾಯಿ, ದುಡ್ಡನ್ನ ತಗೊಂಡಿಲ್ಲ ಇನ್ನು. ಜೂನ್ 25ನೇ ತಾರೀಕು ಸೋಲ್ಡ್ ಗೂಡ್ಸ್ ಟು ರವಿ ಫಾರ್ 5,000 ಅಟ್ 5% ಟ್ರೇಡ್ ಡಿಸ್ಕೌಂಟ್ ಅಂತ ಹೇಳಿದ್ದಾರೆ. ಜೂನ್ 25ನೇ ತಾರೀಕಿಗೆ ರವಿ ಅನ್ನುವರಿಗೆ ಒಂದು ಗೂಡ್ಸನ್ನು ಸೇಲ್ ಮಾಡಿದ್ದಾರೆ 5,000 ರೂಪಾಯಿಗೆ. ಆ 5,000 ರೂಪಾಯಿ ಮೇಲೆ 5% ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ. 5% ಕಡಿಮೆ ಮಾಡಿ ಕೊಟ್ಟಿದ್ದಾರೆ. ಈಗ ಸೊಲ್ಯೂಷನನ್ನು ನೋಡೋಣ. ಮೊದಲು ಸೇಲ್ಸ್ ಬುಕ್ಕನ್ನು ಪ್ರಿಪೇರ್ ಮಾಡಬೇಕಾದಾಗ ಫಾರ್ಮ್ಯಾಟನ್ನು ಕರೆಕ್ಟಾಗಿ ಹಾಕ್ಕೊಳ್ಬೇಕು. ಹೆಡ್ಡಿಂಗ್ ಬರೀಬೇಕು. ಸೇಲ್ಸ್ ಬುಕ್ ಮಸ್ಟ್ ಆ್ಯಂಡ್ ಶುಡ್ ಬರೀಲೇಬೇಕು. ಯಾವುದೆಲ್ಲ ಕಾಲಮ್ಸ್ ಬರಬೇಕು? ಡೇಟ್, ಔಟ್ವರ್ಡ್ ಇನ್ವಾಯ್ಸ್ ನಂಬರ್. ಯಾಕೆ? ಇದು ಸೇಲ್ಸ್ ಬುಕ್. ಔಟ್ವರ್ಡ್ ಅಂದರೆ ಹೊರಗೆ ಹೋಗಿರುತ್ತೆ ಗೂಡ್ಸ್. ಒಳಗಡೆ ಬಂದಿದ್ರೆ ಏನು ಹಾಕಬೇಕು? ಇನ್ವರ್ಡ್ ಇನ್ವಾಯ್ಸ್ ನಂಬರ್. ಯಾವುದಕ್ಕೆ ಹಾಕಬೇಕು? ಪರ್ಚೇಸ್ ಬುಕ್ಕಿಗೆ. ಪರ್ಚೇಸ್ ಬುಕ್ ಆಗಿದ್ದಾಗ ಇನ್ವರ್ಡ್ ಇನ್ವಾಯ್ಸ್ ನಂಬರ್, ಯಾಕಂದರೆ ಒಳಗಡೆ ಬಂದಿರುತ್ತೆ. ಸೇಲ್ಸ್ ಬುಕ್ ಆಗಿರೋದ್ರಿಂದ ಹೊರಗಡೆ ಹೋಗಿರುತ್ತೆ. ಔಟ್ವರ್ಡ್ ಇನ್ವಾಯ್ಸ್ ನಂಬರ್. ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಅಮೌಂಟ್ ಇನ್ ರುಪೀಸ್. ಈ ಥರ ಕಾಲಮನ್ನು ಹಾಕ್ಕೊಂಡು ಎಂಟ್ರೀಸನ್ನು ಶುರು ಮಾಡಬೇಕು.
ಮೊದಲನೇ ಎಂಟ್ರಿ ಏನಿದೆ ಆಶಾ ಟ್ರೇಡರ್ಸ್ ಅವರಿಗೆ ಕೊಟ್ಟಿದ್ದಾರೆ 10,000 ರೂಪಾಯಿಗೆ 10% ಡಿಸ್ಕೌಂಟ್ ಕೊಟ್ಟಿದ್ದಾರೆ. 2024 ಜೂನ್ 1ನೇ ತಾರೀಕಿಗೆ ಇನ್ವಾಯ್ಸ್ ನಂಬರ್ ಇಲ್ಲ, ಡ್ಯಾಶ್ ಹಾಕಿದ್ದೀವಿ. ಹಾಗಾಗಿ ಆಶಾ ಟ್ರೇಡರ್ಸ್ ಅವರಿಗೆ ಕೊಟ್ಟಿದ್ದಾರೆ. ಆಶಾ ಟ್ರೇಡರ್ಸ್ ಅಂತ ಬರೆದಿದ್ದೀವಿ. 10,000 ರೂಪಾಯಿ ಗೂಡ್ಸು, ಅದರ ಮೇಲೆ 10% ಡಿಸ್ಕೌಂಟ್. 10,000 ರೂಪಾಯಿ ಮೇಲೆ 10% ಅಂದರೆ 1,000 ಆಗುತ್ತೆ. 10,000ದಲ್ಲಿ 1,000ನ ಲೆಸ್ ಮಾಡಿ 9,000ನ ಔಟರ್ ಕಾಲಮಿಗೆ ಬರೆದಿದ್ದೀವಿ. ಸೆಕೆಂಡ್ ಎಂಟ್ರಿ ಜೂನ್ 3ನೇ ತಾರೀಕು ರಮ್ಯಾ ಟ್ರೇಡರ್ಸ್ ಅವರಿಗೆ 7,000 ರೂಪಾಯಿ ಗೂಡ್ಸನ್ನು ಕೊಟ್ಟಿದ್ದಾರೆ. ಜೂನ್ 11ನೇ ತಾರೀಕು ಶಂಕರ್ ಆ್ಯಂಡ್ ಕಂಪನಿಗೆ 8,000 ರೂಪಾಯಿ ಗೂಡ್ಸನ್ನು ಕೊಟ್ಟಿದ್ದಾರೆ. ಶಂಕರ್ ಆ್ಯಂಡ್ ಕಂಪನಿಗೆ 8,000 ರೂಪಾಯಿನ ಗೂಡ್ಸನ್ನು ಸಾಲವಾಗಿ ಕೊಟ್ಟಿದ್ದಾರೆ. ಜೂನ್ 20ನೇ ತಾರೀಕು ಹೇಮಾ ಅವರಿಗೆ ಒಂದು ಓಲ್ಡ್ ಮೋಟಾರ್ ಕಾರನ್ನು 25,000ಕ್ಕೆ ಕೊಟ್ಟಿದ್ದಾರೆ. ಜೂನ್ 20ನೇ ತಾರೀಕಲ್ಲಿ ಹೇಮಾನವರಿಗೆ 25,000 ರೂಪಾಯಿದು ಒಂದು ಮೋಟಾರ್ ಕಾರನ್ನು ಕೊಟ್ಟಿದ್ದಾರೆ. ಇನ್ನು ದುಡ್ಡನ್ನು ತಗೊಂಡಿಲ್ಲ, ಆನ್ ಕ್ರೆಡಿಟ್. ಜೂನ್ 25ನೇ ತಾರೀಕು ರವಿ ಅನ್ನೋರಿಗೆ 5,000 ರೂಪಾಯಿ ಗೂಡ್ಸನ್ನು ಸೇಲ್ ಮಾಡಿದ್ದಾರೆ 5% ಡಿಸ್ಕೌಂಟ್ನಲ್ಲಿ. ಜೂನ್ 25ನೇ ತಾರೀಕು ರವಿ ಅನ್ನೋರಿಗೆ 5,000 ರೂಪಾಯಿ ಗೂಡ್ಸನ್ನು 5% ಡಿಸ್ಕೌಂಟ್ನಲ್ಲಿ ಕೊಟ್ಟಿದ್ದಾರೆ. 5,000ದ ಮೇಲೆ 5% ಡಿಸ್ಕೌಂಟ್ ಅಂತ ಅಂದರೆ 250 ರೂಪಾಯಿ ಆಗುತ್ತೆ. ಈ 250 ರೂಪಾಯಿಯನ್ನು 5,000ದಲ್ಲಿ ಲೆಸ್ ಮಾಡಿದರೆ 4,750 ರೂಪಾಯಿ ಬರುತ್ತೆ. ಹೀಗೆ ಅವರು ಜೂನ್ ತಿಂಗಳಲ್ಲಿ ಯಾರಿಗೆ ಎಷ್ಟೆಷ್ಟು ರೂಪಾಯಿ ಗೂಡ್ಸನ್ನು ಸಾಲದಲ್ಲಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಡೀಟೇಲ್ ಎಂಟ್ರಿ ಈ ಥರ ಸೇಲ್ಸ್ ಬುಕ್ನಲ್ಲಿ ಪ್ರಿಪೇರ್ ಮಾಡ್ತಾ ಹೋಗಬೇಕು ಬಿಸ್ನೆಸ್ ಮ್ಯಾನ್. ಇಷ್ಟು ಮಾಡಿದರೆ ನಿಮಗೆ 6 ಮಾರ್ಕ್ಸ್ ಸಿಗುತ್ತೆ. ಯಾವುದೇ ಪ್ರಾಬ್ಲಮನ್ನು ಸೊಲ್ಯೂಷನ್ ಮಾಡಬೇಕಾದಾಗ ಅಲ್ಲಿ ಏನು ಫಾರ್ಮ್ಯಾಟ್ ಇರುತ್ತೆ ಆ ಫಾರ್ಮ್ಯಾಟನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ. ಯಾವುದೆಲ್ಲ ಕಾಲಮ್ ಬರುತ್ತೆ ಆ ಕಾಲಮ್ಗೆ ಏನು ಹೆಡ್ಡಿಂಗ್ ಹಾಕಬೇಕು ಅದನ್ನು ಕರೆಕ್ಟಾಗಿ ಬರೀರಿ. ಮೇನ್ ಹೆಡ್ಡಿಂಗು ಬರೀಲೇಬೇಕು ಕಂಪಲ್ಸರಿ. ಈ ರೀತಿಯಾಗಿ ಫಾರ್ಮ್ಯಾಟನ್ನು ಕರೆಕ್ಟಾಗಿ ಹಾಕಿ ಸೊಲ್ಯೂಷನನ್ನು ಅಥವಾ ಎಂಟ್ರೀಸನ್ನು ಕರೆಕ್ಟಾಗಿ ಹಾಕಿದರೆ ನಿಮಗೆ ಔಟ್ ಆಫ್ 4 ಮಾರ್ಕ್ಸು ಸಿಗುತ್ತೆ. ಇದರಲ್ಲಿ ಏನೇ ಡೌಟ್ ಇದ್ದರೂ ಅದನ್ನು ಕ್ಲಿಯರ್ ಮಾಡಿಕೊಂಡು ಎಕ್ಸಾಮ್ಗೆ ಹೋಗಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.